ಕೃಷ್ಣನ್ ಲವ್ ಸ್ಟೋರಿಯ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಇಬ್ಬರು ಕೂಡ ವಿಚ್ಛೇದನಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಸುದ್ದಿ ನಮಗಿದೀಗ ಲಭ್ಯವಾಗ್ತಾ ಇದೆ. ಇದು ನಟ ಅಜಯ್ ರಾವ್ಗೆ ಸಂಬಂಧಿಸಿದಂತ ಬ್ರೇಕಿಂಗ್ ನ್ಯೂಸ್. ಕೃಷ್ಣನ್ ಲವ್ ಸ್ಟೋರಿಯ ಹೀರೋ ವಿಚ್ಛೇದನಕ್ಕೆ ಒಳಗಾಗ್ತಿದ್ದಾರೆ. ವಿಚ್ಛೇದನ ಕೋರಿ ಪತ್ನಿ ಸ್ವಪ್ನ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ಕೌಟುಂಬಿಕ ಹಿಂಸೆ ಅಂತ ಸ್ವಪ್ನ ರಾವ್ ಆರೋಪವನ್ನ ಮಾಡಿದ್ದಾರೆ. 2014ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಂತ ಜೋಡಿ ಇವರು. ದೃಷ್ಟಿ ಬೀಳೋ ಹಂಗಿತ್ತು ಇವರಿಬ್ಬರ ಜೋಡಿ. ಹೆಂಗಿತ್ತಂದ್ರೆ ಇತ್ತೀಚೆಗಷ್ಟೇ ಗೃಹ ಪ್ರವೇಶವನ್ನ ಕೂಡ ಮಾಡಿದ್ರು. ಆದ್ರೆ ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ಹಾಕಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅವರ ಪತ್ನಿ. ಸ್ಟಾರ್ ನಟ ಅಂತ ಗುರುತಿಸಿಕೊಂಡವರು, ಬಹಳ ಸುಂದರವಾದ ಕಪಲ್ ಆಗಿದ್ರು ಅವರಿಬ್ರು ಕೂಡ. ಚೆನ್ನಾಗಿ ಬದುಕ್ತಾ ಇದ್ರು. ಇತ್ತೀಚೆಗೆ ಗೃಹ ಪ್ರವೇಶವನ್ನು ಕೂಡ ಮಾಡಿಕೊಂಡ್ರು. ಅದೇನಾಗಿದೆಯೋ ಗೊತ್ತಿಲ್ಲ. ಏಕಾಏಕಿ ಹೆಂಡತಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಕೌಟುಂಬಿಕವಾಗಿ ನನಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ, ನನಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಅವ್ರು ನೀವು ನೋಡೋ ಹಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಅವ್ರು ಇದೀಗ ಡೈವರ್ಸ್ನ ಮೊರೆ ಹೋಗಿರುವಂಥದ್ದು. ಇನ್ನು ಈ ಡೈವರ್ಸ್ ಸುದ್ದಿ ಈ ಹಿಂದೆ ಕೂಡ ಬಂದಾಗ ಅಜಯ್ ರಾವ್ ಅವರು ಏನು ಮಾತಾಡಿದ್ರು ಅದನ್ನ ತೋರಿಸ್ತೀವಿ ನೋಡಿ. ಅಜಯ್ ರಾವ್ ಅವರು ಡಿವೋರ್ಸ್ ಆಗ್ತಾರೆ ಮದುವೆ ಆದ್ಮೇಲೆ. ಒಂದು ಪೋಸ್ಟಲ್ ನಾನು ನೋಡಿದ್ದೆ. ಸೊ ಮುಹೂರ್ತ ಸರಿಯಾಗಿ ಕೂಡ ಬಂದಿಲ್ಲ, ಸಮಥಿಂಗ್ ಏನೋ ರೈಟಿಂಗ್ ಇತ್ತು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಏನಕ್ಕಂತ ಒಂದು ಮಾತು ಅಜಯ್ ರಾವ್ ಅವರಿಂದ ಬಂತು ಅಂತ ಹೇಳಿ. ಇಲ್ಲ, ಅದು ಇಂಟರ್ವ್ಯೂನಲ್ಲಿರೋದು ನಂಗೆ ಆಸ್ಟ್ರಾಲಜಿ ಬಗ್ಗೆ ಗೊತ್ತಾ ಅಂತ ಕೇಳಿದ್ದು. ಆ ಪ್ರಿಡಿಕ್ಷನ್ಸ್ ಎಲ್ಲ ಹಂಗೆ ತೋರಿಸ್ತು ಅಂತ ಹೇಳಿದ್ದು ನನಗೆ. ಸರ್ ಕ್ಲಾರಿಟಿ ಕೊಡಿ ಸರ್, ಯಾಕಂದ್ರೆ ಇಲ್ಲಿ ಚೆನ್ನಾಗಿದ್ದೀವಿ ನಾವು. ಆತರ ಅಸ್ಟ್ರಾಲಜಿ ಗೊತ್ತಾ ಅಂತ ಕೇಳಿದ ವಿಚಾರಕ್ಕೆ ಈ ಡೈವರ್ಸ್ ಯಾಕೆ, ನಾನು ಸಿನಿಮಾ ವಿಚಾರನೂ ಹೇಳಿದೆ. ಕೃಷ್ಣಲೀಲಾ ಸಿನಿಮಾ ಮುಹೂರ್ತ ಮಾಡಿದ್ದು ತುಂಬ ರಾಂಗ್ ಮುಹೂರ್ತ ಅಂತ ಹೇಳಿದ್ರು. ಅದು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಿಲ್ಲ, ಬ್ಲಾಕ್ ಬಸ್ಟರ್ ಆಗಿದೆ, ದುಪ್ಪಟ್ಟು ದುಡ್ಡು ತಂದು ಕೊಟ್ಟಿದೆ ನನಗೆ. ನಾನು ಹೇಳೋದೇನಂತಂದರೆ, ಅದು ಏನೇ ಇರಲಿ, ಶಾಸ್ತ್ರದಲ್ಲಿ ಆಸ್ಟ್ರಾಲಜಿನಲ್ಲಿ ಏನೇ ಇರಲಿ, ನೀವು ಹೆಂಗೆ ಬದುಕ್ತೀರಾ, ನಿಮ್ಮ ಶ್ರಮ ಎಷ್ಟಿರುತ್ತೆ, ನಿಮ್ಮ ಶ್ರದ್ಧೆ ಏನಿರುತ್ತೆ, ಅದು ಇದಕ್ಕಿಂತ ಮೀರಿದ್ದಿರುತ್ತೆ ಅಂತ ನಾನು ಆ ಎಕ್ಸಾಂಪಲ್ ಹೇಳಕ್ಕೆ ಬಂದೆ. ನೀವು ಯಾರನ್ನೇ ಒಂದು, ಈಗ ದಾಂಪತ್ಯ ಜೀವನನೇ ಆಗಿರಲಿ ಅಥವಾ ನಿಮ್ಮ ಸಿನಿಮಾನೇ ಆಗಿರಲಿ, ಯಾವುದನ್ನೇ ಆದರೂ ತುಂಬ ಇಷ್ಟಪಟ್ಟು ಅದ್ರ ಮೇಲೆ ನಿಮ್ಗೆ ಶ್ರದ್ಧೆ ಇದ್ದರೆ ಇದು ಯಾವುದು ವರ್ಕ್ ಆಗಲ್ಲ. ಅದ್ರ ಮೀರಿ ಒಂದು ದೇವರ ಆಶೀರ್ವಾದ ಅನುಗ್ರಹ ಇರುತ್ತೆ ಅಂತ ನಾನು ಆ ರೀತಿ ಹೇಳಿದ್ದೆ ಅದನ್ನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಿಕಾ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಿಕಾ, ಬಹಳ ಸುಂದರವಾಗಿ ಬದುಕ್ತಾ ಇದ್ದಂತಹ ಕಪಲ್ ಅವರು 2014ರಲ್ಲಿ ಲವ್ ಮ್ಯಾರೇಜ್ ಆಗ್ತಾರೆ. ಏನು ಇದು ಸಡನ್ ರೀಸನ್ ಅಥವಾ ಈ ಗುಮಾನಿಗಳು ಮೊದಲಿಂದನೂ ಇತ್ತ, ಏನ್ ಕಾರಣ ಆಗಿರಬಹುದು ಅಂತ ಹೇಳಿ? ಕಾರ್ತಿಕ್, ನಾವು ಗಮನಿಸಬಹುದು, ಅಜಯ್ ರಾವ್ ಮತ್ತೆ ಸ್ವಪ್ನ ರಾವ್ ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ. 10 ವರ್ಷಗಳ ದಾಂಪತ್ಯ ಜೀವನವನ್ನ ಕಳೆದಿರುವಂತಹ ನಟನ ಒಂದು ದಾಂಪತ್ಯ ಈಗ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಅಪ್ಲೈ ಮಾಡಿರುವಂತದ್ದು 100ಕ್ಕೆ 100 ಸತ್ಯ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಕೃಷ್ಣ ಅಂತಾನೆ ಒಂದು ಬಿರುದನ್ನ ಪಡ್ಕೊಂಡಿರುವಂತ ಅಜಯ್ ರಾವ್ ಈ ಹಿಂದೆ ಪವರ್ ಟಿವಿ ಜೊತೆ ಮಾತಾಡ್ಬೇಕಂತ ಸಂದರ್ಭದಲ್ಲಿ ಒಬ್ಬರು ಜ್ಯೋತಿಷಿ ಒಬ್ಬರು ನಿಮ್ಮ ಜೀವನದಲ್ಲಿ ಡಿವೋರ್ಸ್ ಆಗುತ್ತೆ ಅನ್ನುವಂತ ಮಾತು ಕೇಳ್ತಾ ಇತ್ತು. ಇದು ನಿಜನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿತ್ತು. ಅಂತ ಸಂದರ್ಭದಲ್ಲಿ ನಾನು ಇದನ್ನೆಲ್ಲ ನಂಬಲ್ಲ ಅನ್ನುವ ಮೂಲಕ ಒಂದು ಜಾರ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದ್ರ ಜೊತೆಗೆ ದಾಂಪತ್ಯ ಅಂದ್ರೆ ಏನು ಅನ್ನೋದನ್ನ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ತುಂಬಾ ಚೆನ್ನಾಗಿದ್ದೀವಿ ಅನ್ನೋ ಒಂದು ಕ್ಲಾರಿಟಿಯನ್ನ ಕೂಡ ಅಜಯ್ ರಾವ್ ಪವರ್ ಟಿವಿಗೆ ಕೊಟ್ಟಿದ್ರು. ಆದ್ರೆ ಇದೀಗ ಬರ್ತಾ ಇರುವಂತ ಸುದ್ದಿಯ ಪ್ರಕಾರ ಅಜಯ್ ರಾವ್ ಮತ್ತು ಸ್ವಪ್ನ ರಾವ್ ನಡುವೆ ಮನಸ್ತಾಪಗಳು ಉಂಟಾಗಿ ಅವರ ಜೀವನದಲ್ಲಿ ಬಿರುಕು ಬಂದಿದೆ ಅನ್ನುವಂತ ಮಾತು ಗೊತ್ತಾಗ್ತಿದೆ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಇಬ್ಬರ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬರನ್ನೊಬ್ರು ಫಾಲೋ ಮಾಡ್ತಾ ಇಲ್ಲ. ಇನ್ನು ಸ್ವಪ್ನ ರಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಜಯ್ ರಾವ್ ಜೊತೆಗಿದ್ದಂತ ಎಲ್ಲಾ ಫೋಟೋಗಳನ್ನ ಕೂಡ ಡಿಲೀಟ್ ಮಾಡಿದೆ. 1-2 ವಿಡಿಯೋಗಳು ಮಾತ್ರ ನಮಗೆ ಕಾಣಸಿಗುತ್ತೆ. ಅದು ಬಿಟ್ರೆ ಸ್ವಪ್ನ ರಾವ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕಂಪ್ಲೀಟ್ ಆಗಿ ಅಜಯ್ ರಾವ್ ಜೊತೆ ಇದ್ದಂತಹ ಏನು ಫೋಟೋಸ್ ಗಳಾಗಿರ್ಬೋದು, ವಿಡಿಯೋಸ್ಗಳು ಎಲ್ಲ ಡಿಲೀಟ್ ಆಗಿರುವಂತದ್ದು. ಇನ್ನು ಅಜಯ್ ರಾವ್ ಕೂಡ ಸ್ವಪ್ನ ರಾವನ್ನ ಫಾಲೋ ಮಾಡ್ತಾ ಇಲ್ಲ, ಸ್ವಪ್ನ ಕೂಡ ಅಜಯ್ ರಾವನ್ನ ಫಾಲೋ ಮಾಡ್ತಾ ಇಲ್ಲ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇದು ಪಕ್ಕಾ ಸುದ್ದಿ ಅನ್ನುವಂತ ಒಂದು ಸೂಚನೆ ಕೂಡ ಕೊಡ್ತಾ ಇದೆ. ಇನ್ನು ಸ್ವಪ್ನ ರಾವ್ ಕೂಡ ಈಗಾಗಲೇ ಕೋರ್ಟಿಗೆ ಕೌಟುಂಬಿಕ ಹಿಂಸೆ ಆಧಾರದ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ ಅನ್ನುವಂತ ಕೂಡ ಸುದ್ದಿ ಬಂದಿರುವಂತದ್ದು. ಒಟ್ಟಾರೆಯಾಗಿ
ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ ಇದು. ಯಾಕಂದ್ರೆ 10 ವರ್ಷ 2014 ಡಿಸೆಂಬರ್ 18ಕ್ಕೆ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ, ಸರಳವಾಗಿ ಮದುವೆ ಆಗ್ತಾರೆ. ಒಂದು ಹೆಣ್ಣು ಮಗು ಕೂಡ ಇವರಿಗೆ ಈ ಜೋಡಿಗೆ ಇದೆ. ಇನ್ನು ಮದುವೆ ಆಗುವ ಮುಂಚೆ 1 ವರ್ಷ ಇವರು ಪ್ರೀತಿಸ್ತಾರೆ, ಒಬ್ರಿಗೊಬ್ರು ಪರಿಚಯ ಆಗಿ, ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿ, ಒಬ್ರೊಬ್ರು ಮೀಟ್ ಆಗಿ, ಒಬ್ರನ್ನೊಬ್ರು ಅರ್ಥ ಮೇಲೆ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಅನ್ನೋ ಮಾತನ್ನ ಸ್ವತಃ ಅಜಯ್ ರಾವ್ ಅವರೇ ಹೇಳಿರೋದ್ರಿಂದ ಅಸಲಿ ನಿಜವಾಗಿಯೂ ಒಂದು ಹಿಂಸೆಯನ್ನ ನಿಜವಾಗ್ಲೂ ಅಜಯ್ ರಾವ್ ಸ್ವಪ್ನಗೆ ಕೊಟ್ಟಿದ್ದಾರ ಅಥವಾ ಸ್ವಪ್ನದ್ದೇ ತಪ್ಪಿದ್ಯಾ, ಅದೆಲ್ಲ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ಬೇಕಾಗಿದೆ ಕಾರ್ತಿಕ್. ಎಸ್ ದೀಪಿಕಾ, ಅಲ್ಲೇ ಇರುವಂತದ್ದು ಕೌಟುಂಬಿಕ ಹಿಂಸೆ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅಜಯ್ ರಾವ್ ಓರ್ವ ಸೌಮ್ಯ ಸ್ವಭಾವದ ವ್ಯಕ್ತಿ. ಈ ಯಾವ ಕ್ಯಾಟಗರಿಯ ಹಿಂಸೆ ಆಗಿರ್ಬೋದು ಇದು ಅಂತ? ಕಾರ್ತಿಕ್, ಕೌಟುಂಬಿಕ ಹಿಂಸೆ ಅಂದ್ರೆ ಮಾನಸಿಕ ತೊಂದರೆಯನ್ನ ಕೊಡಬಹುದು, ಕಿರುಕುಳವನ್ನ ಕೂಡ ನೀಡಿರಬಹುದು. ಅದು ಅವರ ವೈಯಕ್ತಿಕ ಜೀವನದಲ್ಲಿ ನಡೆದಿರುವಂತಹ ಘಟನೆ. ಅದು ಯಾವ ತರ ಹಿಂಸೆ ಕೊಟ್ಟಿದ್ದಾರೆ ಇದಕ್ಕೆ ಕ್ಲಾರಿಟಿಯನ್ನ ಸ್ವಪ್ನ ರಾವೇ ಕೊಡ್ಬೇಕಾಗುತ್ತೆ. ಇನ್ನು ಸ್ವಪ್ನ ರಾವ್ಗೆ ಕೂಡ ನಾವು ಫೋನ್ ಮೂಲಕ ಒಂದು ಕಾಲ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿದಂತ ಸಂದರ್ಭದಲ್ಲಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇತ್ತ ಅಜಯ್ ರಾವ್ಗೆ ಕೂಡ ಕಾಲ್ ಮಾಡೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಟೈಮ್ ಅವ್ರದ್ದು ಕಾಲ್ ರಿಂಗ್ ಆಗ್ತಾ ಇತ್ತು, ಅವ್ರು ಯಾವುದೇ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಅವರ ಕಾಲ್ ಸ್ವಿಚ್ ಆಫ್ ಬರ್ತಾ ಇದೆ. ಸೊ ಇವರ ನಡುವೆ ಏನ್ ನಿಜವಾಗ್ಲೂ ನಡೆದಿದೆ, ನಿಜವಾಗ್ಲೂ ಕೌಟುಂಬಿಕ ಕಲಹ ನಡೆದಿದ್ಯೋ ಇಲ್ವೋ, ಇದೆಲ್ಲದ್ರ ಬಗ್ಗೆ ಕ್ಲಾರಿಟಿ ಕೊಡಕ್ಕೆ ಇವರಿಬ್ಬರೇ ನಿಂತು ಉತ್ತರವನ್ನ ಕೊಡ್ಬೇಕಾಗುತ್ತೆ ಅಜಯ್ ರಾವ್ ಮತ್ತೆ ಸ್ವಪ್ನ ರಾವ್ ಅವರು. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸ್ವಪ್ನ ರಾವ್ಗೆ ಅಜಯ್ ರಾವ್ ಅವರು ತೊಂದರೆಯನ್ನ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು, ಹಿಂಸೆ ನೀಡ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಕಾರ್ತಿಕ್. ಎಸ್, ಥ್ಯಾಂಕ್ ಯು ದೀಪಿಕಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.